ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೇಳಿದ್ದೀವಿ. ಅಂದರೆ ನಾವು ತಿನ್ನೋ ಆಹಾರವನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ಕಾಲ, ಅಂದರೆ ಉಪವಾಸವನ್ನು ಮಾಡೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಉಸಿರಾಟದಲ್ಲೂ ಉಪವಾಸ ಇದೆ, ಅದು ನಿಮಗೆ ಗೊತ್ತಿದೆಯಾ? ಅದಕ್ಕೆ ನಾವು ಇಂಟರ್ಮಿಟೆಂಟ್ ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಅದು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ನೀವು ಯೋಚಿಸಿರ್ಬೋದು. ಅದು ಒಂದು 4 ಉದಾಹರಣೆಗಳನ್ನು ಕೊಡ್ತೀನಿ, ಆಗ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಪ್ರಾಣಾಯಾಮ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ HIIT, ಐಸ್ ಬಾತ್ ಅಥವಾ ಕೋಲ್ಡ್ ಶವರ್, ಸೌನಾ, ಇವೆಲ್ಲವೂ ನಮ್ಮ ದೇಹದಲ್ಲಿ ಟೆಂಪರರಿಯಾಗಿ ಸ್ವಲ್ಪ ಮಟ್ಟಿಗೆ ಆಕ್ಸಿಜನ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ, ನಮ್ಮ ಜೀವಕೋಶದಲ್ಲಿರುವ ಈ ಮೈಟೊಕಾಂಡ್ರಿಯಾದಲ್ಲಿ ಈ ಒಂದು ಹೈಪಾಕ್ಸಿಕ್ ಎನ್ವಿರಾನ್ಮೆಂಟ್ ಸೃಷ್ಟಿಯಾದಾಗ ಕಾಂಪ್ಲೆಕ್ಸ್ 4 ಅಂದರೆ ಎಲೆಕ್ಟ್ರಾನ್ ಚೈನ್ ಇರುತ್ತೆ ಮೈಟೊಕಾಂಡ್ರಿಯಾದಲ್ಲಿ. ನಮಗೆ ATP ಅಲ್ಲೇ ಉತ್ಪತ್ತಿಯಾಗೋದು ಈ ಎಲೆಕ್ಟ್ರಾನ್ ಚೈನ್ನಲ್ಲಿ. ಈ ಎಲೆಕ್ಟ್ರಾನ್ ಚೈನ್ನ ಕಾಂಪ್ಲೆಕ್ಸ್ 4 ಅಂದರೆ ಸೈಟೋಕ್ರೋಮ್ C ಆಕ್ಸಿಡೇಸ್ ಅಂತ ಇದೆ. ಅದು ಯಾವಾಗಲೂ ನೈಟ್ರಿಕ್ ಆಕ್ಸೈಡ್ ಜೊತೆ ಬೈಂಡ್ ಆಗಿರುತ್ತೆ. ಯಾವಾಗ ಇಲ್ಲಿ ಹೈಪಾಕ್ಸಿಯಾ ಎನ್ವಿರಾನ್ಮೆಂಟ್ ಸೃಷ್ಟಿಯಾಗುತ್ತೋ ಆಗ ನೈಟ್ರಿಕ್ ಆಕ್ಸೈಡು ರಿಲೀಸ್ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆದಾಗ ಏನಾಗುತ್ತೆ, ರಕ್ತನಾಳಗಳು ರಿಲ್ಯಾಕ್ಸ್ ಆಗ್ತವೆ. ರಕ್ತನಾಳಗಳು ರಿಲ್ಯಾಕ್ಸ್ ಆದಾಗ ಆ ಜಾಗಕ್ಕೆ ಹೆಚ್ಚಿನ ರಕ್ತ ಚಲನೆ ಆಗುತ್ತೆ. ಹೀಗೆ ರಕ್ತ ಚಲನೆ ಆದಾಗ ಆ ರಕ್ತ ಬರುವಾಗ ಅದರ ಜೊತೆಗೆ ಈ ಜೀವಕೋಶಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ತರುತ್ತೆ ಮತ್ತು ಹೆಚ್ಚಿನ ಆಕ್ಸಿಜನ್ನನ್ನು ತರುತ್ತೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಈ ತ್ಯಾಜ್ಯಗಳನ್ನು ಕೂಡ ಅಲ್ಲಿಂದ ತಗೊಂಡು ಹೋಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ಜೀವಕೋಶಕ್ಕೆ ಒಂದು ಹೊಸ ಚೈತನ್ಯ ಸಿಗುತ್ತೆ. ಇದೇ ಕಾರಣಕ್ಕೆ ಇದು ಒಂಥರ ಏಜ್ ರಿವರ್ಸಲ್ ಅಂತ ಕೂಡ ಹೇಳಬಹುದು. ಹಾಗಾಗಿ ನೀವು ನೋಡಿರಬಹುದು, ಪ್ರಾಣಾಯಾಮ ಮಾಡುವವರ ಚರ್ಮ ತುಂಬ ಕೋಮಲವಾಗಿ ಮತ್ತು ಯೂತ್ಫುಲ್ ಆಗಿರುತ್ತೆ. ಈ ಇಂಟರ್ಮಿಟೆಂಟ್ ಹೈಪಾಕ್ಸಿಯಾದ ಬೇರೆ ಏನೆಲ್ಲ ಪ್ರಯೋಜನಗಳಿದೆ ಅಂತಂದು ಹೇಳೋದಾದರೆ, ಇದು ಕೆಲವೊಂದು ಗ್ರೌತ್ ಫ್ಯಾಕ್ಟರ್ಗಳನ್ನು ರಿಲೀಸ್ ಮಾಡುತ್ತೆ. ಹೈಪಾಕ್ಸಿಯಾ ಇಂಡ್ಯೂಸ್ ಫ್ಯಾಕ್ಟರ್ 1 ಆಲ್ಫಾ ಅಂತ, ವ್ಯಾಸ್ಕ್ಯುಲರ್ ಎಂಡೋಥಿಲಿಯಲ್ ಗ್ರೌತ್ ಫ್ಯಾಕ್ಟರ್, ಎಥ್ರೋಪೈಟಿನ್, ಬ್ರೈನ್ ಡಿರೈವ್ಡ್ ನ್ಯೂರೋಫ್ಯಾಕ್ಟರ್ BDNF, NRF2 ಇವೆಲ್ಲ ಏನು ಮಾಡುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿರುವ ಈ ಜೀವಕೋಶಗಳ ಸರ್ವೈವಲ್ಗೆ ಬೇಕಾಗಿರುವಂತಹ ಕೆಲವು ಜೀನ್ಸ್ಗಳಿದೆ. ಆ ಜೀನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 60ಕ್ಕೂ ಹೆಚ್ಚು ಜೀನ್ಸ್ಗಳು ಎಕ್ಸ್ಪ್ರೆಸ್ ಮಾಡ್ತವೆ. ಆಗ ಜೀವಕೋಶಗಳೆಲ್ಲವೂ ತಮ್ಮನ್ನು ತಾವು ಕಾಪಾಡಿಕೊಂಡು ಸುರಕ್ಷಿತವಾಗಿ ಇರುವಂತಹ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಈ ಒಂದು ಪ್ರಕ್ರಿಯೆಯಿಂದ ನಮಗೆ ಒಂದು ಹೊಸ ಚೈತನ್ಯ, ಆ ಜೀವಕೋಶಗಳಿಗೆ ಒಂದು ಹೊಸ ಚೈತನ್ಯ ಸಿಗುತ್ತೆ. ಹೀಗೆ ಮಾಡೋದ್ರಿಂದ ನ್ಯೂರೋ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಮತ್ತು ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಮತ್ತು ಬೋನ್ ಮತ್ತು ಕಾರ್ಟಿಲೇಜ್ ಡಿಜನರೇಷನ್ ಇವೆಲ್ಲದಕ್ಕೂ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಚರ್ಮದ ಕೊಲ್ಲಾಜನ್ ಫಾರ್ಮೇಷನ್ಗೂ ಕೂಡ ಸಹಾಯ ಆಗುತ್ತೆ. ಇವೆಲ್ಲವುಗಳಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಇದಿಷ್ಟು ಇಂಟರ್ಮಿಟೆಂಟ್ ಹೈಪಾಕ್ಸಿಯಾ ಬಗ್ಗೆ ಮಾಹಿತಿಗಳು. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.